Namaste. Happy evening, all of you. Welcome, Madi. Namaste sir, happy evening. Happy evening, sir. नमस्ते सर हैप्पी इवनिंग Guru सर Brahma, Guru Vishnu, Guru Deva, Maheshwara, Guru Sakshat, Pai Sri Guru Namaha. Namaste, all of you. Happy evening. हैप्पी इवनिंग गुरुजी नमस्ते Happy evening, Guruji. Evening sir. नमस्ते गुरुजी इवनिंग गुरुजी Happy evening Guruji. Namaste, all of you. ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ. हैप्पी इवनिंग गुरुजी ತುಂಬಾ Happy ದಿನದ ಮೇಲೆ evening. ವಾಯ್ಸ್ Namaste Guruji. Long time. ನಿಮ್ಮರ ಸಲುವಾಗಿ Your voice. ಗುರುಗಳಿಗೆ ನಮಸ್ಕಾರಗಳು. Namaste. ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಆಲ್ ಆಫ್ ಯು. ಇವತ್ತಿನ ಈ ಒಂದು ವಂಡರ್ಫುಲ್ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್. ಓಕೆ, ಸೊ ಇವತ್ತಿನ ಈ ಹುಣ್ಣಿಮೆ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆಫ್ ಯು. ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ನಿಮಗೆ ಮೆಸೇಜಲ್ಲಿ ಬಂದಿರುತ್ತೆ, ಬಟ್ ಸ್ಟಿಲ್ ಇವತ್ತು ಬೇಕು ಬೇಲೀಫ್. ಓಕೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ ಬೇಲೀಫ್ ಬೇಕು, ಪಲಾವ್ ಎಲೆ ಬೇಕು 5, ಸರಿನಾ? ಜೊತೆಗೆ ಬೇಕು ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ಯಾವ್ದಾದ್ರು. ಜೊತೆಗೆ ಒಂದು ತಟ್ಟೆ, ಬೌಲ್ ಅಥವಾ ಒಂದು ಹೋಲ್ಡರ್ ಬೇಕು, ಚಿಮಟ. ಹಾಗೆ ಬೇಕು ಕ್ಯಾಂಡಲ್ ಅಥವಾ ದೀಪ ಜೊತೆಗೆ ಮ್ಯಾಚ್ ಬಾಕ್ಸ್. ಓಕೆ, ಪಕ್ಕದಲ್ಲಿ ಇಟ್ಕೊಳ್ಳಿ ಒಂದು ವಾಟರ್ ಬಾಟಲ್, ನೀರಿನ ಬಾಟಲ್. ಹಾಗೆ ನಿಮ್ಮ ಒಂದು ಕ್ರಿಸ್ಟಲ್ಸ್ ಅಥವಾ ಯಂತ್ರಗಳು, ಹೀಲಿಂಗ್ ವಸ್ತುಗಳು ಏನೆಲ್ಲ ಇದೆ ಅದನ್ನೆಲ್ಲ ಇಟ್ಕೊಳ್ಳಿ, ಸೊ ದಟ್ ನೀವು ಅದನ್ನ ಎನರ್ಜೈಸ್ ಮಾಡ್ಬೋದು, ರೀಚಾರ್ಜ್ ಮಾಡ್ಬೋದು ಇವತ್ತು ಈ ಒಂದು ಹುಣ್ಣಿಮೆಯ ಸಮಯದಲ್ಲಿ. ಓಕೆ, ಸೊ ಸ್ನೇಹಿತರೆ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಈ ಒಂದು ಹುಣ್ಣಿಮೆಯ ಮಹತ್ವ ಏನು ಇದನ್ನ ತಿಳ್ಕೊಳ್ಳೋಣ. ಬೈ ದ ವೇ, ಟೆಲ್ ಮಿ, ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಈ ಒಂದು ಹುಣ್ಣಿಮೆ ರಿಚುವಲ್ನ? ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು ಟೈಪ್ ಮಾಡಿ FT ಅಂತ ಹೇಳ್ಬಿಟ್ಟು. FT, ಫಸ್ಟ್ ಟೈಮ್. ಓಕೆ, ಓಕೆ, ಸಾಕಷ್ಟು ಜನ ಇದ್ದೀರಾ ಇವತ್ತು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು. ಸೊ ಗಮನ ಕೊಡಿ. ಹಾಗಿದ್ರೆ ಲೆಟ್ಸ್ ಲರ್ನ್, ತಿಳ್ಕೊಳ್ಳೋಣ. ಈ ಒಂದು ಹುಣ್ಣಿಮೆಯ ಮಹತ್ವವನ್ನು ತಿಳ್ಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಆಡಿಬಲ್, ಎಲ್ಲರಿಗೂ ವಾಯ್ಸ್ ಕ್ಲಿಯರ್ ಇದೆಯಾ? ಆಡಿಯೋ ವಿಡಿಯೋ ಕ್ಲಿಯರ್ ಇದೆಯಾ? ಆದಷ್ಟು ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ. ಓಕೆ, ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ. ಜೊತೆಗೆ ವಿಲ್ ಟುಡೇ ಡೂ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡೋಣ. ಓಕೆ, ಹಾಗೆ ಒಂದು ಹುಣ್ಣಿಮೆಯ ಧ್ಯಾನ ಕೂಡ ಮಾಡೋಣ, ಮ್ಯಾನಿಫೆಸ್ಟೇಷನ್ ಧ್ಯಾನ ಕೂಡ ಮಾಡೋಣ. ಸೊ ಆದಷ್ಟು ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ. ಎಸ್. ಸೊ ಸ್ನೇಹಿತರೆ, ಹುಣ್ಣಿಮೆ. ಸೊ ಹುಣ್ಣಿಮೆ ಅಂದಾಗ ನೋಡಿ, ಪೂರ್ಣ ಚಂದ್ರ. ಸೊ ಚಂದ್ರ ಏನಾಗಿದ್ದಾನೆ? ಕಂಪ್ಲೀಟ್ ಆಗಿದ್ದಾನೆ ಪೂರ್ತಿಯಾಗಿ. ಸೊ ನಮಗೆ ಪೂರ್ತಿ ಚಂದ್ರ, ಪೂರ್ಣ ಚಂದ್ರ ಭೂಮಿಗೆ ಹತ್ತಿರವಾಗಿರುತ್ತೆ. ಸೊ ಭೂಮಿಗೆ ಹತ್ತಿರ ಆಗಿರುತ್ತೆ ಅಂದರೆ ಚಂದ್ರನ ಪ್ರಭಾವ ಭೂಮಿಯ ಮೇಲೆ, ನೀರಿನ ಮೇಲೆ, ನಮ್ಮ ಮೇಲೆಲ್ಲ ತುಂಬ ತುಂಬ ಪ್ರಭಾವವನ್ನು ಬೀರುತ್ತೆ ಅಲ್ವಾ? ಎಸ್ಪೆಷಲಿ ವಾಟರ್. ಸೊ ವಾಟರ್ ಅಂದಾಗ ನಮ್ಮಲ್ಲೂ ಜಲತತ್ವ ಇದೆ ಅಲ್ವಾ? ನಮ್ಮ ಬಾಡಿನಲ್ಲೂ ವಾಟರ್ ಎಲಿಮೆಂಟ್ ಇದೆ. ಸೊ ನಮ್ಮ ಮೇಲೆ ಕೂಡ ಇಮೋಷ್ನಲಿ ಇಂಪ್ಯಾಕ್ಟ್ ಕೊಡುತ್ತೆ. ಸೊ ದಟ್ ಈಸ್ ಬೈ ನೋಡಿ, ಈ ಹುಣ್ಣಿಮೆ ಸಮಯದಲ್ಲಿ ಶಕ್ತಿ ತುಂಬ ಇರುತ್ತೆ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ಸಮಯದಲ್ಲಿ ಎನರ್ಜಿ ಅಂತೂ ತುಂಬ ಹೈ ಆಗಿರುತ್ತೆ. ಹಾಗೆ ಈ ಸಮಯದಲ್ಲಿ ನಾವು ನಮ್ಮ ಯಾವುದೇ ವಿಶಸ್ ಆಗಿರ್ಬೋದು, ಗೋಲ್ಸ್ ಆಗಿರ್ಬೋದು, ನಮ್ಮ ಒಂದು ಡ್ರೀಮ್ಸ್ ಆಗಿರ್ಬೋದು, ಇದನ್ನ ನಾವು ಈ ಕೆಲವು ರಿಚುವಲ್ ಮುಖಾಂತರ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ,
ಅತಿ ಬೇಗ ಸುಲಭವಾಗಿ ತುಂಬ ಫಾಸ್ಟ್ ಆಗಿ ಅದನ್ನು ನಾವು ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅದರಲ್ಲೂ ವಿತ್ ದ ಹೆಲ್ಪ್ ಆಫ್ ಬೇಲೀಫ್ ಪಲಾವ್ ಎಲೆ. ಸೊ ಬೇಲೀಫ್ ಏನು? ಬೇಲೀಫ್ ಅನ್ನೋಂಥದ್ದು ಈಗ ನಿಮ್ಗೆ ಅನ್ಸ್ಬೋದು ಇದು ಬರೀ ಏನು ಅಡುಗೆಗೆ ಯೂಸ್ ಮಾಡೋ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ಅನ್ಸ್ಬೋದು ನಿಮಗೆ. ಬಟ್ ಕೇಳಿಸ್ಕೊಳ್ಳಿ, ಈ ಒಂದು ಏನು ಬೇಲೀಫ್ ಅಂತ ಇದೆಯಲ್ವಾ, ಇದು ತುಂಬಾನೇ ಶಕ್ತಿಯುತವಾದಂಥದ್ದು. ಇದರಲ್ಲಿ ಒಂದು ಲಾಡ್ ಆಫ್ ಸ್ಪಿರಿಚುವಲ್ ಎನರ್ಜೀಸ್ ಅಥವಾ ಒಂದು ದೈವಿಕ ಶಕ್ತಿ ಇರೋಂಥದ್ದು. ಸೊ ಈ ಒಂದು ಬೇಲೀಫ್ನ ಸಹಾಯದಿಂದ ಇಟ್ಸ್ ಆಲ್ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ಫಾರ್ ಅವರ್ ಮ್ಯಾನಿಫೆಸ್ಟೇಷನ್. ಸೊ ಈ ಒಂದು ಪಲಾವ್ ಎಲೆಯಿಂದ ನಾವೇನು ಮಾಡ್ಬೋದು, ನಮ್ಮ ಒಂದು ಗೋಲ್ಸ್ ಆ್ಯಂಡ್ ಡ್ರೀಮ್ಸ್ನ ಬೇಗ ಮ್ಯಾನಿಫೆಸ್ಟ್ ಮಾಡ್ಬೋದು, ಅಟ್ರಾಕ್ಟ್ ಮಾಡ್ಬೋದು. ಓಕೆ, ಸೊ ಟುಡೇ ನಾವೇನು ಮಾಡೋಣ, ಈ ಒಂದು ಹುಣ್ಣಿಮೆಯ ಸಮಯದಲ್ಲಿ ಕೆಲವು ರಿಚುವಲ್ಸ್ನ ಫಾಲೋ ಮಾಡೋಣ. ಸೊ ದ್ಯಾಟ್ ನಿಮ್ಮ ಲೈಫಲ್ಲಿ ಏನನ್ನ ಅಚೀವ್ ಮಾಡ್ಬೇಕಂತಿದ್ರ, ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ರೆ ಅದು ಬೇಗನೆ ಒಂದು ರಿಸೀವ್ ಮಾಡಲಿಕ್ಕೆ ಅಥವಾ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸೊ ದಟ್ ಈಸ್ ವೈ ಎವ್ರಿ 15 days ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ಸಮಯದಲ್ಲಿ ನಾವೆಲ್ಲ ಈ ರಿಚುವಲ್ನ ಮಾಡೋದ್ರಿಂದ ಏನಾಗುತ್ತೆ, ಸೊ ಲಾಟ್ ಆಫ್ ಅವರ್ ಗೋಲ್ಸ್ ವಿಶಸ್ ಎಲ್ಲ ಏನಿದೆ ಆ್ಯಂಡ್ ತುಂಬ ಬೇಗ ಅಟ್ರಾಕ್ಟ್ ಮಾಡ್ತೀವಿ. ಜೊತೆಗೆ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋದ್ರಿಂದ, ಓಕೆ, ಗುರುಗಳ ಜೊತೆಗೆ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋದ್ರಿಂದ ನನ್ನ ಜೊತೆ ನೀವೇನಾಗುತ್ತೆ, ಇನ್ನ ಕಮ್ಯುನಿಟಿ ಎನರ್ಜಿ ಕೂಡ ಮತ್ತೆ ಬ್ಲೆಸ್ಸಿಂಗ್ಸ್ ಕೂಡ ಪಡಿತೀರಾ. ಸೊ ದಟ್ ಬೇಗ ಇನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಡನ್. ಸೊ ದಟ್ಸ್ ಐ ಈ ಒಂದು ರಿಚುವಲ್ನ ನಾನು ಫ್ರಮ್ ಲಾಂಗ್ ಬ್ಯಾಕ್ ಒಂದು 3-4 years ಇಂದ ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ದೀನಿ. ಸೊ ಮೊದಲೆಲ್ಲ ಬರೀ ಕಮ್ಯುನಿಟಿ ಒಳಗಡೆ ಮಾತ್ರ ಸ್ಟೂಡೆಂಟ್ಸ್ಗೆ ಅಷ್ಟೇ ಮಾಡ್ತಿದ್ದೆ, ಲೈವಲ್ಲಿ ಅಷ್ಟೇ ಇರ್ತಾ ಇತ್ತು, ತುಂಬ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇತ್ತು. ಆ್ಯಂಡ್ ಆಮೇಲೆ ಅನ್ನಿಸ್ತು, ವೈ ಓನ್ಲಿ ಫಾರ್ ಪೇಯ್ಡ್ ಸ್ಟೂಡೆಂಟ್ಗೆ ಅಷ್ಟೇ ಯಾಕೆ, ವೈ ಡೋಂಟ್ ಐ ಮೇಕ್ ಇಟ್ ಫ್ರೀ ಅಲ್ವಾ? ಬಿಕಾಸ್ ಸಾಕಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ, ಎಲ್ಲರಿಗೂ ಒಳ್ಳೇದಾಗಲಿ, ಮ್ಯಾಕ್ಸಿಮಮ್ ಪೀಪಲ್ ಅಟೆಂಡ್ ಮಾಡಲಿ ಅಂತ ಅನ್ನಿಸ್ತು. ದೆನ್ ಐ ಮೇಡ್ ಇಟ್ ಅಟ್ ಫ್ರೀ, ಎಲ್ಲರೂ ಅಟೆಂಡ್ ಮಾಡತ್ತಾರ ಅಲ್ವಾ? ಹಾಗೆ ಎಲ್ಲರೂ ಇಟ್ಸ್ ಅ ಫ್ರೀ ಕ್ಲಾಸ್ ಥರ ಮಾಡಿಬಿಟ್ಟೆ. ಜೊತೆಗೆ ಕೆಲವರು ಲೈವಲ್ಲಿ ಅಷ್ಟೇ ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು, ಕೆಲವರು ಲೇಟಾಗಿ ಜಾಯ್ನ್ ಆಗ್ತಾಯಿದ್ರು, ಆಮೇಲೆ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಐ ಮೇಡ್ ಇಟ್ ಆಸ್ ರೆಕಾರ್ಡಿಂಗ್ ಆಲ್ಸೋ, ಅಂದರೆ ಯೂಟ್ಯೂಬಲ್ಲೂ ಕೂಡ ಬರುತ್ತೆ. ಆಫ್ಟರ್ ದಿಸ್ ಸೆಷನ್ ಇದು ಮುಗಿದ ಮೇಲೆ ಯೂಟ್ಯೂಬಲ್ಲೂ ಅಪ್ಡೇಟ್ ಆಗುತ್ತೆ, ನೀವು ನೋಡಿಕೊಂಡು 24 ಗಂಟೆ ಒಳಗಡೆ ಇದನ್ನು ಮಾಡ್ಬೋದು. ಸೊ ದಟ್ ನಿಮ್ಮ ಈ ಹುಣ್ಣಿಮೆ ಅಮಾವಾಸ್ಯೆಯ ಒಂದು ಎನರ್ಜಿ 24 ಗಂಟೆ ತನಕ ಇರುತ್ತೆ. ಸೊ ನಾಳೆ ಬೆಳಗ್ಗೆ, ನಾಳೆ ಸಂಜೆ, ರಾತ್ರಿ ಒಳಗಡೆ ಮಾಡಿ ಇದರ ಎನರ್ಜಿನ ಪಡಿಬೋದು ನೀವು. ಓಕೆ, ಸೊ ವಿಲ್ ಫೈಂಡ್ ಇಟ್ ಇನ್ ದ ಯೂಟ್ಯೂಬ್ ಆಲ್ಸೋ ಆಫ್ಟರ್ ದಿಸ್ ಸೆಷನ್. ಓಕೆ, ಸೊ ಫ್ರಮ್ ಲಾಸ್ಟ್ 2-3 years 4 years ಇಂದ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬರ್ತಾರಂಥದ್ದು. ದೆರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ 3 ತಿಂಗಳಿಂದ ಅಟೆಂಡ್ ಮಾಡ್ತಿರೋದೆ, 6 ತಿಂಗಳಿಂದ ಅಟೆಂಡ್ ಮಾಡ್ತಿರೋಂತಾರೆ, 1 year 2 years 3 years ಇಂದನೂ ಅಟೆಂಡ್ ಮಾಡಿದಿರೋಂಥರು ಇದ್ದಾರೆ ಅವರ್ ಸ್ಟೂಡೆಂಟ್ಸ್. ಓಕೆ, ಸೊ ಆ್ಯಂಡ್ ಸಾಕಷ್ಟು ರಿಸಲ್ಟ್ಸ್ನ ಪಡೆದಿದ್ದಾರೆ, ವಂಡರ್ಫುಲ್ ಚೇಂಜಸ್ನ ನೋಡಿದ್ದಾರೆ, ಸೋ ಮೆನಿ ಮ್ಯಾನಿಫೆಸ್ಟೇಷನ್ಸ್ ಕೂಡ ಎಲ್ಲ ಮಾಡಿದ್ದಾರೆ. ಹೌದಾ? ಸೊ ಯಾರೆಲ್ಲ ರಿಸಲ್ಟ್ ಪಡೆದಿದ್ದೀರಾ ಚಾಟ್ ಬಾಕ್ಸ್ ಹಾಕಿ. ಎಸ್ ಸರ್, ಐ ಗಾಟ್ ದ ರಿಸಲ್ಟ್, ಐ ಗಾಟ್ ದ ರಿಸಲ್ಟ್. ಅನ್ಮ್ಯೂಟ್ ಕೂಡ ಮಾಡಿ ಹೇಳಿ. I got the result. ರಿಸಲ್ಟ್ ಸಿಕ್ಕಿದೆ, ತುಂಬಾ ಚೆನ್ನಾಗಿ Tell you the secret. ಓಕೆ, ಸಿ ರಿಚುವಲ್ನ ನಾನು ಮಾಡಿಸ್ತೀನಿ, ನೀವು ಎಲ್ಲರೂ ಮಾಡ್ತೀರಾ. ಬಟ್ ದ ಥಿಂಗ್ ಈಸ್, ಯಾರಿಗೆ ಬೇಗ ವರ್ಕ್ ಆಗತ್ತೆ ಅಂದರೆ, ಯಾರು ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ತುಂಬ ನಂಬಿಕೆಯಿಂದ ಯಾರು ಮಾಡ್ತಾರೆ ಅವ್ರಿಗೆ ಇನ್ನ ಬೇಗ ವರ್ಕ್ ಆಗಿದೆ, ರಿಸಲ್ಟ್ ಸಿಕ್ಕಿದೆ. ಓಕೆ, ಸೊ ಇಟ್ಸ್ ಅ ಪವರ್ ಆಫ್ ಬಿಲೀಫ್. ನೀವು ಎಷ್ಟು ನಂಬಿಕೆಯಿಂದ ಮಾಡ್ತೀರಾ ಅಷ್ಟು ಬೇಗ ನೀವು ಇದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ. ರೈಟ್? ಸೊ ನಂಬಿಕೆಯಿಂದ ಮಾಡಬೇಕು ಆ್ಯಂಡ್ ಲಾಟ್ ಆಫ್ ಡೆಡಿಕೇಶನ್ ಆ್ಯಂಡ್ ಭಕ್ತಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ಸೊ ಮಾಡೋಣ. ಆಲ್ ಆಫ್ ಯು ರೆಡಿ? ಸೊ ಎಲ್ಲರ ಹತ್ರ ಸಾಮಗ್ರಿಗಳು ರೆಡಿ ಇದೆಯಾ? ಸೊ ವಿ ನೀಡ್ 5 ಬೇಲೀಫ್ ಬೇಕು, 5 ಬೇಲೀಫ್ ಬೇಕು. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು, ಬೌಲ್, ತಟ್ಟೆ, ಜೊತೆಗೆ ಕ್ಯಾಂಡಲ್ ಅಥವಾ ದೀಪ, ಜೊತೆಗೆ ಬೇಕು ನಿಮ್ಮ 5 ವಿಶಸ್. 5 ವಿಶಸ್. ಓಕೆ, ರೆಡಿ? ಎಲ್ಲರ ಹತ್ರ ರೆಡಿ ಇದೆಯಾ?
ಆರ್ ಅಂತ ಟೈಪ್ ಮಾಡಿ, ರೆಡಿ ಅಂತ ಟೈಪ್ ಮಾಡಿ, ಸೊ ದಟ್ ಶುರು ಮಾಡೋಣ. ಡನ್. ವೆರಿ ಗುಡ್, ವೆರಿ ಗುಡ್. ಸೊ ಶುರು ಮಾಡೋಣ ಪ್ರೇಯರ್ ಒಂದಿಗೆ, ಬ್ಲೆಸ್ಸಿಂಗ್ಸ್ ನ ಪಡೆಯೋಣ. ನಮ್ಮ ಪೂರ್ವಜರು ದೊಡ್ಡವರೆಲ್ಲ ಆಶೀರ್ವಾದ ಪಡೆದು ಶುರು ಮಾಡೋಣ. ಸೊ ಸ್ನೇಹಿತರೆಲ್ಲರೂ ಕ್ಯಾಂಡಲ್ ಹಚ್ಚಿ, ದೀಪ ಹಚ್ಚಿ, ಕ್ಲಾಸ್ ಎಂಡ್ ಆಗೋವರೆಗೂ ಆ ದೀಪ ಕ್ಯಾಂಡಲ್ ಹಾಗೆ ಉರಿತಾ ಇರಲಿ. ಪ್ರತಿಯೊಬ್ರು ಲೈಟ್ ದ ಲ್ಯಾಂಪ್. ಪ್ರತಿಯೊಬ್ರು ದೀಪವನ್ನ ಹಚ್ಚಿ, ಕ್ಯಾಂಡಲ್ನ ಹಚ್ಚಿ ಮುಂದೆಗಡೆನ ಇಟ್ಕೊಳ್ಳಿ. ಶುರು ಮಾಡೋಣ ಪ್ರೇಯರ್ ಒಂದಿಗೆ. ಪ್ರತಿಯೊಬ್ರು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇರಲಿ, ಶೋಲ್ಡರ್ ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ, ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ, ಫೀಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಮೈಂಡಲ್ಲಿ ಓಡ್ತಾ ಇರ್ತಕ್ಕಂಥ ಯಾವುದೇ ನೆಗೆಟಿವ್ಸ್, ಟೆನ್ಷನ್, ವರೀಸ್ ಎಲ್ಲ ಆಚೆ ಹಾಕಿ ರಿಲ್ಯಾಕ್ಸ್ ಆಗಿ ಡೀಪ್ ಇನ್ಹೇಲ್ ಮಾಡಿ, ಸ್ಲೋಲಿ ಎಕ್ಸೇಲ್ ಮಾಡಿ. ಅಬ್ಸರ್ವ್ ಮಾಡಿ, ಫೋಕಸ್ ಪೂರಾ ಸೆಷನ್ ಕಡೆಗೆ ತರ್ತಿದ್ದೀರಾ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ನಿಮ್ಮ ಪೇರೆಂಟ್ಸ್, ಮಾತಾ ಪಿತಾ, ನಿಮ್ಮ ಗುರುಗಳು, ನಿಮ್ಮ ಇಷ್ಟ ದೇವರು, ಮನೆ ದೇವರು, ಪೂರ್ವಜರನ್ನ ನೆನಪಿಸ್ಕೊಳ್ಳಿ. ನಿಮ್ಮ ಏಂಜಲ್ಸ್, ಆರ್ಕ್-ಏಂಜಲ್ಸ್, ಗಾರ್ಡಿಯನ್ಸ್, ಎಲ್ಲರಿಗೂ ಪ್ರೇ ಮಾಡ್ಕೊಳ್ಳಿ. ಈ ಒಂದು ಹುಣ್ಣಿಮೆ ರಿಚುಯಲ್ ಸಂಪೂರ್ಣವಾಗಿ ಸಫಲವಾಗಿ ಕಂಪ್ಲೀಟ್ ಆಗೋ ಥರ, ಹಾಗೆ ಈ ರಿಚುಯಲ್ಸ್ ಇಂದ ನನ್ನೆಲ್ಲ ವಿಶಸ್ ಬೇಗ ಫುಲ್ಫಿಲ್ ಆಗೋ ಥರ, ಯಾವುದೇ ಅಡೆ ತಡೆಗಳೆಲ್ಲ ಇದ್ರು ಹಾಗೆ ಎಲ್ಲ ನಿವಾರಣೆ ಆಗೋ ಥರ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ಸ್ನ ಕೊಡಿ, ಎನರ್ಜಿನ ಕೊಡಿ ಅಂಥೇಳಿ ಕೇಳ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿರೋದಕ್ಕೆ. ಗಣೇಶನ ಆರಾಧನೆ ಮಾಡ್ತಾ, ಸರಸ್ವತಿ ಆರಾಧನೆ ಮಾಡ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಜೆಂಟ್ಲಿ ಅಂಡ್ ಸ್ಲೋಲಿ ಓಪನ್ ಯುವರ್ ಐಸ್. ರೈಟ್, ಸೂಪರ್. ಸೊ ಶುರು ಮಾಡೋಣ. ಫಸ್ಟ್ 5 ವಿಷಸ್ ಬೇಕು ನಮ್ಗೆ. 5 ಬೇಲೀಫ್ ಇದೆಯಲ್ವಾ, 5 ಬೇಲೀಫ್ ಅಲ್ಲಿ 5 ವಿಷಸ್ನ ಬರಿಬೇಕು ನಾವು. ಯಾವ ತರ ಬರೆಯೋದು, ಯಾವ ವಿಷಸ್ ಬರಿಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ರೆಡ್ ಕಲರ್, ಆಲ್ವೇಸ್ ರಿಮೆಂಬರ್, ರೆಡ್ ಕಲರ್ ಬೇಗ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬೇಲೀಫ್ ಅಲ್ಲಿ 2 ಭಾಗ ಇದೆ, 2 ಸೈಡ್ ಇದೆ. ಒಂದು ಇದು ಫ್ರಂಟ್ ಸೈಡ್, ಇನ್ನೊಂದು ಇದು ಬ್ಯಾಕ್ ಸೈಡ್, ಎಲೆಯ ಹಿಂಭಾಗ. ನಾವು ಬರಿತೀವಿ ಇಲ್ಲಿ ಎಲೆಯ ಮುಂಭಾಗದಲ್ಲಿ ಬರಿತೀವಿ, ಈ ಕಡೆ ಬರೆಯುವಂಥದ್ದು. ಈಗ ನೋಡಿ, ಬೇಲೀಫು ತುಂಬಾ ದೊಡ್ಡದಿರೋದಿಲ್ಲ, ಚಿಕ್ಕದಾಗೆ ಇರುತ್ತೆ. ಸೊ ಚಿಕ್ಕದಾಗಿದ್ದಾಗ ನಾವೇನ್ ಮಾಡ್ತೀವಿ, ಪೂರ್ತಿ ಸೆಂಟೆನ್ಸ್ ತರ ಬರೆಯೋಕ್ಕಾಗೋದಿಲ್ಲ. ಸೊ ಕೇವಲ ಒಂದು 3 ಪದಗಳಿಂದ ಅಥವಾ 4 ಪದಗಳಿಂದ ಬರಿತೀವಿ ನಮ್ಮ ವಿಶಸ್ನ. ಫಾರ್ ಎಕ್ಸಾಂಪಲ್, ನಮ್ಮ ವಿಶಸ್ ಎಲ್ಲ ಅಫರ್ಮೇಷನ್ ರೂಪದಲ್ಲಿ ಇರಬೇಕು. ಅಂದ್ರೆ ಆಲ್ರೆಡಿ ಅಚೀವ್ ಆಗಿದೆ, ಅಚೀವ್ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ಓಕೆ, ಎಕ್ಸಾಂಪಲ್ ನೋಡಿ, ಈಗ 5 lakh rupees ಬರಬೇಕು ನಿಮಗೆ, 5 lakh rupees ಅರ್ನ್ ಮಾಡ್ಬೇಕು ಅನ್ಕೊಳ್ಳಿ. ಸೊ ಏನ್ ಬರೀತೀರಾ,
ಐ ರಿಸೀವ್ಡ್ 5 lakh rupees. ಇಷ್ಟೇ ಸಿಂಪಲ್. ಐ ರಿಸೀವ್ಡ್ 5 lakh rupees ಅಥವಾ ಐ ಅರ್ನ್ಡ್ 5 lakh rupees ಮಂತ್ಲಿ. ಸಿಂಪಲ್. ಈ ರೀತಿಯಾಗಿ ಏನ್ ಮಾಡ್ತೀರಾ, ನಿಮ್ಮ ವಿಶಸ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀತೀರಾ, ಆಲ್ರೆಡಿ ಆಗಿದೆ ಅಥವಾ ಆಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ರೈಟ್? ಯಾವ್ಯಾವ್ದ್ರ ಬಗ್ಗೆ ಬರಿಬೋದು ನೋಡಿ. ನಾವು ಬರಿಬೋದು, ಒಂದು ನಮ್ಮ ಪರ್ಸನಲ್ ವಿಚಾರಗಳ ಬಗ್ಗೆ, ನಮ್ಮ ಪರ್ಸನಾಲಿಟಿ, ನಮ್ಮ ಹ್ಯಾಬಿಟ್ಸ್ ಬಗ್ಗೆ ಬರಿಬೋದು, ನಮ್ಮ ಆರೋಗ್ಯದ ಬಗ್ಗೆ ಬರಿಬೋದು, ರಿಲೇಶನ್ಶಿಪ್ ವಿಚಾರದ ಬಗ್ಗೆ ಬರಿಬೋದು, ಹಾಗೆ ನಮ್ಮ ಒಂದು ಜಾಬ್ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ಬರಿಬೋದು, ಫಿನಾನ್ಸ್ ಬಗ್ಗೆ ಬರಿಬೋದು, ಹಣಕಾಸಿನ ಬರಿಬೋದು, ಅಥವಾ ಲೈಫಲ್ಲಿ ಏನಾದರೂ ಅಚೀವ್ ಪಡ್ಕೋಬೇಕು, ಬೈ ಮಾಡಬೇಕು, ಪರ್ಚೇಸ್ ಮಾಡಬೇಕು, ಇವಾಗ ಗಾಡಿನೋ ಕಾರೋ ಸೈಟೋ ಈ ಥರ ಏನೇ ಒಂದು ಬೈ ಮಾಡಬೇಕು, ಪರ್ಚೇಸ್ ಮಾಡಬೇಕಂದ್ರೆ ಅದ್ರದ್ದು ಕೂಡ ನೀವು ಬರಿಬೋದು. ಸೊ ಇಟ್ಸ್ ಎನಿಥಿಂಗ್, ನಿಮ್ಮ ವಿಶ್ ಏನಿದೆ. ಸೊ ವಿಶಸ್ ಅಂದಾಗ ನೋಡಿ, ತುಂಬ ಲಾಂಗ್ ಟರ್ಮ್ದು ಬರೆಯೋಕೆ ಹೋಗ್ಬೇಡಿ. ತುಂಬ ಲಾಂಗ್ ಟರ್ಮ್ದು ಅಂತ ಹೇಳಿದ್ರೆ 5 ವರ್ಷ 10 ವರ್ಷದ್ದು ಹಂಗೆ ಬೇಡ. ಓಕೆ, ಸೊ ವಿತಿನ್ 3 ಮಂತ್ಸಲ್ಲಿ ಅಚೀವ್ ಆಗಬೇಕು, 2 ಮಂತ್ಸಲ್ಲಿ ಅಚೀವ್ ಆಗಬೇಕು, ಅಥವಾ 1 ಮಂತಲ್ಲಿ ಅಚೀವ್ ಆಗುವಂಥದ್ದು, ಮ್ಯಾಕ್ಸಿಮಮ್ ಒಂದು 6 ತಿಂಗಳಲ್ಲಿ ಅಚೀವ್ ಆಗುವಂಥದ್ದು ಅಂಥ ವಿಷಸ್ನ ಬರೀರಿ. ಸೊ ದಟ್ ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ, ನಿಮಗೂ ನಂಬಿಕೆ ಬರುತ್ತೆ ಇನ್ನಷ್ಟು ಈ ರಿಚುವಲ್ನ ಫಾಲೋ ಮಾಡಲಿಕ್ಕೆ. ಡನ್? ಸೊ ರೆಡಿ ಎಲ್ಲರೂ? ಮಾಡೋಣ. 5 ವಿಷಸ್ನ ರೆಡಿ ಇಟ್ಕೊಳ್ಳಿ ತಲೆಯಲ್ಲಿ, ಅಥವಾ ನೀವು ಬುಕ್ಕಲ್ಲೋ ಎಲ್ಲಾದರೂ ಬರೆದಿಟ್ಟಿದ್ರೆ 5 ವಿಷಸ್ನ ರೆಡಿ ಇಟ್ಕೊಳ್ಳಿ. ಯು ಕ್ಯಾನ್ ರೈಟ್ ಎನಿಥಿಂಗ್, ಯಾವುದ್ರ ಬಗ್ಗೆ ಬೇಕಾದರೂ ಬರಿಬೋದು. ಸೊ ಶುರು ಮಾಡೋಣ ಸ್ನೇಹಿತರೆ. ಎಸ್ ಎಸ್ ಎಸ್, ನಿಮ್ಮ ಫ್ಯಾಮಿಲಿ ಪೀಪಲ್ಗೋಸ್ಕರ ನೀವು ಬರಿಬೋದು, ಬೇರೆಯವ್ರಿಗೋಸ್ಕರ ನೀವು ಬರೆದು ಮ್ಯಾನಿಫೆಸ್ಟ್ ಮಾಡ್ಬೋದು. ಎಸ್, ನಾನು ಹೇಳ್ತೀನಿ, ಬ್ಯಾಕ್ ಸೈಡಲ್ಲಿ ಬರಿಬೇಕು, ಹೇಳ್ತೀನಿ ನಾನು. ಸೊ ಶುರು ಮಾಡೋಣ ಸ್ನೇಹಿತರೆ. ಪ್ರತಿಯೊಬ್ರು ಟೇಕ್ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ನ ತಗೊಳ್ಳಿ. ವಿತ್ ಲಾಟ್ ಆಫ್ ಇಂಟೆನ್ಷನ್ ಒಂದಿಗೆ, ಭಕ್ತಿಯೊಂದಿಗೆ, ಪೂರ್ಣ ಮನಸ್ಸಿನೊಂದಿಗೆ ಬರೀರಿ ನಿಮ್ಮ ವಿಶಸ್ನ ಬರೀರಿ. 5 ಬೇಲೀಫ್ನ ತಗೊಳ್ಳಿ. ಒಂದು ವಿಷನ್ನ ಒಂದು ಬೇಲೀಫಲ್ಲಿ ಬರೀತೀರ, ಒಂದು ವಿಷ್ನ ಒಂದು ಬೇಲೀಫಲ್ಲಿ ಬರೀತೀರ. ಬುಕ್ಕಲ್ಲಿ ಅಥವಾ ಪೇಪರಲ್ಲಿ ನೀವು ಬರೆದಿಟ್ಕೊಂಡಿರ್ತೀರಲ್ಲ, ಆ ಒಂದೊಂದು ವಿಷಸ್ನ ಒಂದೊಂದು ಬೇಲೀಫಲ್ಲಿ ಬರೀತೀರಾ. ಸೊ ಕ್ಯಾಮ್ರಾ ಆಫ್ ಆಗಿರೋರು ಕೂಡ ಐ ಬಿಲೀವ್ ಬರಿತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಎಸ್ ಎಸ್, ಡೆಫಿನೆಟ್ಲಿ ಲೇಡೀಸ್, ಪ್ರೆಗ್ನೆಂಟ್ ವುಮೆನ್ಸ್ ಆರ್ ಇವನ್ ಮಂತ್ಲಿ ಸೈಕಲ್ ಇದ್ರೂ ಕೂಡ ಬರಿಬೋದು, ನೋ ಪ್ರಾಬ್ಲಮ್. ಇದೆಲ್ಲ ಒಳ್ಳೇದಕ್ಕೆ ಮಾಡೋದಂಥದ್ದು ನಾವು.
Yes. Done. Superb. Superb. Wonderful. Nice. ಈಗ ನಾವು ಇದನ್ನೆಲ್ಲ ಎನರ್ಜೈಸ್ ಮಾಡೋಣ, ಇದಕ್ಕೆ ಎನರ್ಜಿನ ತುಂಬೋಣ, ಆಕ್ಟಿವೇಟ್ ಮಾಡೋಣ. ಸೊ ಹೇಗ್ ಮಾಡೋದು? ಕ್ಯಾಂಡಲ್ ದೀಪ ಎದುರುಗಡೆನೆ ಇದೆ. ಸೊ ಒಂದು ಬೇಲೀಫ್ ತಗೊಳ್ತೀರಾ, ಒಂದು ಬೇಲೀಫ್. ಬ್ಯಾಕ್ ಸೈಡ್ ಅಲ್ಲಿ ಏನ್ ಬರಿಬೇಕು? ಬ್ಯಾಕ್ ಸೈಡ್ ಅಲ್ಲಿ ನೀವು ಬರೀತೀರಾ ಆಲ್ ದ ಬೇಲೀಫ್, ಪ್ರತಿಯೊಂದು ಬೇಲೀಫ್ ಮೇಲೂ ಬ್ಯಾಕ್ ಸೈಡ್ ಅಲ್ಲಿ ಬರೀತೀರಾ 1176 1176 ಜೊತೆಗೆ ಇನ್ಫಿನಿಟಿ ಸಿಂಬಲ್, ಇನ್ಫಿನಿಟಿ ಸಿಂಬಲ್. ಈ ರೀತಿ ಅಬ್ಸರ್ವ್ ಮಾಡಿ, ಎಲ್ಲರೂ ಗಮನ ಕೊಡಿ. 1176 ಕೆಳಗಡೆ ಇನ್ಫಿನಿಟಿ ಸಿಂಬಲ್. ಪ್ರತಿಯೊಂದು ಬೇಲೀಫ್ ಮೇಲೂ ಬರೀರಿ. ಡನ್. ಸೊ ಈಗ ಏನ್ ಮಾಡ್ಬೇಕು? ಪ್ರತಿಯೊಬ್ರು ಗಮನ ಕೊಡಿ, ಕೇಳಿಸ್ಕೊಡಿ ಎಲ್ಲರೂ. ರೈಟ್ ನಾವು ನೀವೇನ್ ಮಾಡ್ತೀರಾ, ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಒಂದು ಬೇಲೀಫ್ ತಗೊಳ್ಳಿ, ಒಂದು ಬೇಲೀಫ್ ತಗೊಳ್ಳಿ. ಸೊ ಏನ್ ಬರ್ದಿರ ನೋಡ್ಕೊಳ್ಳಿ, ಏನ್ ಬರ್ದಿರ ನೋಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ರೀತಿಯಾಗಿ ಇಡ್ತೀರಾ, ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತೀರಾ. ಹೋಲ್ಡ್ ಇಟ್ ನಿಯರ್ ಹಾರ್ಟ್, ಹೃದಯಕ್ಕೆ ಹತ್ರವಾಗಿ ಇಟ್ಕೊಳ್ತಾ. ಕಣ್ ಮುಚ್ಕೊಳ್ಳಿ, ಇಮ್ಯಾಜಿನ್ ಮಾಡ್ತಾ ಹೋಗಿ ಈ ನಿಮ್ಮ ವಿಶ್ ತುಂಬಾ ಬೇಗನೆ ಈಸಿಲಿ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಗೋಲ್ ತುಂಬಾ ಸುಲಭವಾಗಿ, ತುಂಬಾ ಬೇಗನೆ ಅಚೀವ್ ಆಗ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಗ್ರಾಟಿಟ್ಯೂಡ್ ನ ಸಲ್ಲಿಸಿ, ಎನರ್ಜಿನ ಕೊಡಿ ಹಸ್ತಗಳ ಮುಖಾಂತರ. ನಿಮ್ಮ ವಿಶ್ಗೆ ಪ್ರೀತಿಯನ್ನ ಕೊಡಿ, ಹಗ್ ಮಾಡಿ, ಕಿಸ್ ಮಾಡಿ, ಎನರ್ಜಿನ ಕೊಡ್ತಾ ಕೀಪ್ ಇಟ್ ಡೌನ್. ಈ ರೀತಿಯಾಗಿ ಪ್ರತಿಯೊಂದು ಬೇಲೀಫ್ಗೂ ನೀವು ಎನರ್ಜಿನ ಕೊಡ್ತೀರಾ. ಓಕೆ, ಒಂದೊಂದೇ ಬೇಲೀಫ್ ನ ಕೈಯಲ್ಲಿ ಇಟ್ಕೊಳ್ತೀರಾ, ಎನರ್ಜಿ ಕೊಡ್ತೀರಾ, ಗ್ರಾಟಿಟ್ಯೂಡ್ ಸಲ್ಲಿಸ್ತೀರಾ, ಪ್ರೀತಿಯನ್ನ ಕೊಡ್ತೀರಾ, ಹಗ್ ಮಾಡ್ತೀರಾ, ಕಿಸ್ ಮಾಡ್ತೀರಾ. ಕೀಪ್ ಇಟ್ ಡೌನ್ ಮಾಡಿ, ಪ್ರತಿಯೊಂದು ಬೇಲೀಫ್ಗೂ ಕಂಪ್ಲೀಟ್ ಮಾಡಿ. ವಾಟ್ ಟು ರೈಟ್? ಬ್ಯಾಕ್ ಸೈಡ್ ಬೇಲೀಫ್ ಬ್ಯಾಕ್ ಸೈಡ್ ಬರೀತೀರಾ 1176 ಕೆಳಗಡೆ ಇನ್ಫಿನಿಟಿ ಸಿಂಬಲ್.
ಎಸ್. ಡನ್. ಈಗ ಏನ್ ಮಾಡಿ ಆದ ನಂತರ ಸೊ ಮಾಸ್ಟರ್ ಕೋರ್ಸ್ ಸ್ಟೂಡೆಂಟ್ಸ್, DMC ಸ್ಟೂಡೆಂಟ್ಸ್, ಯು ನೋ ದಟ್ ಯಾವುದೆಲ್ಲ ನಿಮ್ಮ ಒಂದು ಕ್ರಿಸ್ಟಲ್ಸ್ ಯಂತ್ರಗಳು ಎನರ್ಜೈಸ್ ಮಾಡಬೇಕು ಅದೆಲ್ಲ ಕೈಗೆ ತಗೊಳ್ಳಿ, ಚಾರ್ಜ್ ಮಾಡಿ, ಎನರ್ಜೈಸ್ ಮಾಡಿ. ಅಂಡ್ ಮಿಕ್ದವರೆಲ್ಲರೂ ಏನ್ ಮಾಡ್ತೀರಾ, ವಾಟರ್ ಬಾಟಲ್ ತಗೊಳ್ಳಿ. ಟೇಕ್ ದ ವಾಟರ್ ಬಾಟಲ್, ಹಸ್ತದಲ್ಲಿ ಇಟ್ಕೊಳ್ಳಿ, ಎರಡೂ ಕೈಯಲ್ಲಿ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಎಲ್ಲ ವಿಷಸ್ ಈಗೆಲ್ಲ ಬರೆದ್ರಲ್ಲ, ಆ ಎಲ್ಲ ವಿಷಸ್ನ ನೆನಪಿಸ್ಕೊಳ್ತಾ, ವಿಜುವಲೈಸ್ ಮಾಡ್ತಾ, ಫೀಲ್ ಮಾಡ್ತಾ. ನೀರಿಗೆ ಎನರ್ಜಿಯನ್ನ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ. ಇಮ್ಯಾಜಿನ್ ಮಾಡಿ ನಿಮ್ಮೆಲ್ಲ ಗುರಿಗಳು ಅಚೀವ್ ಆಗ್ತಾ ಇರೋದನ್ನ, ಕಂಪ್ಲೀಟ್ ಆಗ್ತಾ ಇರೋದನ್ನ ಫೀಲ್ ಮಾಡಿ. ಆ ಒಂದು ಹ್ಯಾಪಿನೆಸ್ನ ಫೀಲ್ ಮಾಡಿ, ಖುಷಿನ ಫೀಲ್ ಮಾಡಿ, ಆ ಇಮೋಷನ್ಸ್ನ ಫೀಲ್ ಮಾಡಿ. ಯಾವ ಥರ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ರೆ, ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ತಾ ಹೋಗಿ ವಿತ್ ದ ಸೇಮ್ ಫೀಲಿಂಗ್. ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡಿ, ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಎಸ್. ಕೀಪ್ ದ ಬಾಟಲ್, ನೀರ್ ಬಾಟಲ್ನ ಕೆಳಗಡೆ ಇಡಿ. ಓಕೆ. ಸೊ ಈಗ ಒಂದು ಈ ಬೇಲೀಫ್ನ ನಾವು ಬರ್ನ್ ಮಾಡೋಣ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ, ಯೂನಿವರ್ಸ್ಗೆ ಅರ್ಪಿಸೋಣ. ಸೊ ಪ್ರತಿಯೊಬ್ರು ಏನ್ ಮಾಡಬೇಕು, ಟೇಕ್ ಅ ಬೌಲ್ ಅಥವಾ ತಟ್ಟೆ, ಬೌಲ್ ಅಥವಾ ತಟ್ಟೆ ಜೊತೆಗೆ ಚಿಮ್ಟ ಏನಿದೆ ತಗೊಳ್ಳಿ. ಅಂಡ್ ಬೇಲೀಫ್ನ ಇಟ್ಕೊಳ್ತೀರಾ, ಟೇಕ್ ಅ ಬೇಲೀಫ್ನ ಇಟ್ಕೊಳ್ತೀರಾ. ಅಂಡ್ ಕ್ಯಾಂಡಲ್ ಅಥವಾ ದೀಪ ಇದೆಯಲ್ವಾ, ಸೊ ಬರ್ನ್ ಮಾಡಿ, ಬೇಲೀಫ್ನ ಬರ್ನ್ ಮಾಡಿ. ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳ್ಬೇಕು, ಆ ರೀತಿ ಹೋಲ್ಡ್ ಮಾಡಿ. ಉಲ್ಟಾ ಬರ್ದಿದ್ರು ಏನ್ ಪರವಾಗಿಲ್ಲ, ಮಾಡಿ. ಸೊ ಈ ಬೇಲಿ ಬರ್ನ್ ಮಾಡಿದಾಗ ಏನು ಹೊಗೆ ಬರುತ್ತಲ್ವಾ, ಇದು ಕೂಡ ತುಂಬಾ ಒಳ್ಳೇದು ನಿಮ್ಮ ಆರೋಗ್ಯಕ್ಕೆ.
ಎಸ್, ಡನ್. ಮಾಡಿ ಮಾಡಿ ಕಂಪ್ಲೀಟ್ ಮಾಡಿ. ಇನ್ನ ತುಂಬಾ ಜನ ಎಲ್ಲ ಬರ್ನ್ ಮಾಡ್ತಾ ಇದ್ದೀರಾ, ಕಂಪ್ಲೀಟ್ ಮಾಡಿ. ಆಯ್ತಾ? ಸೊ ಈಗ ನಾವೇನ್ ಮಾಡೋಣ, ಕ್ಯಾಂಡಲ್ ಹಾಗೆ ಇರ್ಲಿ, ದೀಪ ಕ್ಯಾಂಡಲ್ ಹಾಗೆ ಇರ್ಲಿ, ಆರ್ಸಕ್ ಹೋಗ್ಬೇಡಿ. ಬಂದು ನಾವು ಮೆಡಿಟೇಷನ್, ಕ್ಲೆನ್ಸಿಂಗ್ ಮತ್ತೆ ಮೆಡಿಟೇಷನ್ ಮಾಡೋಣ. ಸೊ ಬೌಲ್ ಅಥವಾ ತಟ್ಟೆ ಏನು ಆಶಸ್ ಎಲ್ಲ ಇದ್ರೊಳಗಡೆ ಇದೆಯಲ್ಲ, ಸೊ ಇದನ್ನ ಆಚೆ ಹೋಗಿ ನಾವು ರೈಟ್ ನಾವು ಈಗಲೇ ಆಚೆ ಹೋಗ್ತೀರಾ, ಬ್ಯಾಲ್ಕನಿ ಅಥವಾ ಟೆರೆಸ್ ಅಥವಾ ಹೊರಗಡೆ ಹೋಗ್ತೀರಾ, ಆಕಾಶವನ್ನ ನೋಡ್ತಾ ಚಂದ್ರ ಕಾಣಿಸಿದ್ರೆ ವೆರಿ ಗುಡ್, ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಪೂರ್ಣಚಂದ್ರ ಇದ್ದಾನೆ. ಸೊ ಆಚೆ ಆಕಾಶವನ್ನ ನೋಡ್ತಾ ಚಂದ್ರನಿಗೆ ಥ್ಯಾಂಕ್ ಯು ಹೇಳ್ತಾ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಬ್ಲೋ ಮಾಡಿ. ತಟ್ಟೆಲಿರೋ ಆಶಸ್ ಎಲ್ಲ ಆಕಾಶಕ್ಕೆ, ಯೂನಿವರ್ಸ್ಗೆ ಅರ್ಪಿಸಿ. ಅಲ್ಲೇ 30 ಸೆಕೆಂಡ್ ನಿಂತ್ಕೊಂಡು ಕಣ್ಮುಚ್ಕೊಳ್ಳಿ, ವಿಜುವಲೈಸ್ ಮಾಡಿ ನಿಮ್ಮೆಲ್ಲ ಗುರಿಗಳು ಅಚೀವ್ ಆಗ್ತಾ ಇರೋದನ್ನ. ದೆನ್ ಕಮ್ ಬ್ಯಾಕ್, ಆಮೇಲೆ ವಾಪಸ್ ಬನ್ನಿ. ಓಕೆ, ರೈಟ್? ಎಲ್ಲರೂ ಮಾಡೋಣ. ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ಗೆ, ಆಕಾಶವನ್ನ ನೋಡ್ತಾ ಥ್ಯಾಂಕ್ ಯು ಹೇಳ್ತಾ ಉಫ್ ಬ್ಲೋ ಮಾಡಿ. ಈ ಆಶಸ್ ಬೂದಿ ಎಲ್ಲ ಆಕಾಶಕ್ಕೆ, ಯೂನಿವರ್ಸ್ಗೆ ತಲುಪೋ ತರ ಬ್ಲೋ ಮಾಡಿ. ಅದಾದ ನಂತರ ಅಲ್ಲೇ 30 ಸೆಕೆಂಡ್ ನಿಂತ್ಕೊಳ್ಳಿ, ಕಣ್ ಮುಚ್ಕೊಳ್ಳಿ, ವಿಜುವಲೈಸ್ ಮಾಡಿ, ಆಮೇಲೆ ವಾಪಸ್ ಬನ್ನಿ. ಓಕೆ, ಮಾಡಿ, ಎಲ್ಲರೂ ಮಾಡ್ಬಿಟ್ಟು ವಾಪಸ್ ಬನ್ನಿ. ಎಸ್, ಡನ್. ಈಗ ನೋಡಿ, ಕ್ಯಾಮ್ರಾ ಆನ್ ಆಗಿರೋರು ಬಂದಿದ್ದೀರಾ ಅಂದ್ರೆ ಕಾಣಿಸ್ತಾ ಇದ್ದೀರಾ. ಈಗ ಕ್ಯಾಮ್ರಾ ಆಫ್ ಆಗಿದ್ರೆ ಗೊತ್ತಿಲ್ಲ ನೀವು ಬಂದಿದ್ದೀರಾ ಇಲ್ವಾ ಅಂತ. ಅಂಥವ್ರು ಡನ್ ಅಂತ ಹಾಕಿ, ಡಿ ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ಯಾರ್ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಡಿ ಅಂತ ಹಾಕಿ, ಡನ್ ಅಂತ ಹಾಕಿ.
ಓಕೆ, ವೆರಿ ಗುಡ್, ಸೂಪರ್. ರೈಟ್ ಸ್ನೇಹಿತರೆ, ಈಗ ನಾವು ಕಂಟಿನ್ಯೂ ಮಾಡೋಣ. ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್ ಹಾಗೆ ಒಂದು ಫುಲ್ ಮೂನ್ ಮೆಡಿಟೇಷನ್ ಮಾಡೋಣ, ಸರಿನಾ? ಐ ವಾಂಟ್ ಎಲ್ಲರೂ ದಯವಿಟ್ಟು ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ, ಸೊ ದಟ್ ಕಮ್ಯುನಿಟಿ ಎನರ್ಜಿನ ಪಡಿತೀರಾ, ಬ್ಲೆಸ್ಸಿಂಗ್ಸ್ನ ಪಡಿತೀರಾ. ಸಾಧ್ಯ ಆದಷ್ಟು ಕ್ಯಾಮ್ರಾ ಆನ್ ಮಾಡ್ತಾ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅಲ್ಲಿ ಮಾಡಿ. ರೆಡಿ ಆಲ್ ಆಫ್ ಯು? ದೀಪ ಕ್ಯಾಂಡಲ್ ಹಾಗೆ ಇಟ್ಕೊಳ್ಳಿ, ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ, ಮಂಡಿ ಮೇಲೆ. ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ. ಇಮ್ಯಾಜಿನ್ ಮಾಡ್ತಾ ಹೋಗಿ, ನಿಮ್ಮನ್ನು ಇಮ್ಯಾಜಿನ್ ಮಾಡಿ. ಇಮ್ಯಾಜಿನ್ ಮಾಡಿ ಯಾವ ತರ ಒಂದು ಪೂರ್ಣ ಚಂದ್ರನ ಬೆಳಕಿನ ಕೆಳಗಡೆ ಧ್ಯಾನ ಮಾಡ್ತಾ ಇದ್ದೀರಾ, ಮೆಡಿಟೇಟ್ ಮಾಡ್ತಾ ಇದ್ದೀರಾ. ಬೆಟ್ಟದ ತುದಿಯಲ್ಲಿ ಟಾಪ್ ಅಲ್ಲಿ ಕೂತು ಧ್ಯಾನವನ್ನ ಮಾಡ್ತಾ ಇದ್ದೀರಾ, ಎನರ್ಜಿನ ರಿಸೀವ್ ಮಾಡ್ತಾ ಇದ್ದೀರಾ, ಇಮ್ಯಾಜಿನ್ ಮಾಡಿ. ಅಥವಾ ಒಂದು ಕಡಲ ತೀರದಲ್ಲಿ, ನದಿಯ ತೀರದಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ, ಇಮ್ಯಾಜಿನ್ ಮಾಡಿ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನು ಇಮ್ಯಾಜಿನ್ ಮಾಡಿ. ರೈಟ್ ನಾವು ನೀವು ಕೂರ್ತಿರ್ತಕ್ಕಂಥ ಜಾಗ, ನಿಮ್ಮ ಮನೆ, ನಿಮ್ಮ ರೂಮ್, ನಿಮ್ಮ ಸುತ್ತಮುತ್ತ ಏನೇನೆಲ್ಲ ಇದೆ ಇಮ್ಯಾಜಿನ್ ಮಾಡಿ. ಕಲ್ಪನೆ ಮಾಡಿ, ಕಣ್ಮುಂದೆ ಒಂದು ಪೂರ್ಣ ಚಂದ್ರನ ಕಲ್ಪನೆ ಮಾಡಿ, ಫುಲ್ ಮೂನ್ ನ ಇಮ್ಯಾಜಿನ್ ಮಾಡಿ. ಪೂರ್ಣ ಚಂದ್ರನಿಂದ ಒಂದು ಪ್ರಕಾಶಮಾನವಾದ ನೇರಳೆ ಬಣ್ಣದ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಹೊರಟಿರೋದನ್ನ ಇಮ್ಯಾಜಿನ್ ಮಾಡಿ. ಅಬ್ಸರ್ವ್ ಮಾಡಿ, ನೋಡಿ ಆ ಪೂರ್ಣ ಚಂದ್ರನಿಂದ ಹೊರಟಿರೋ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಸೀದಾ ಭೂಮಿ ಹತ್ರ ಬರ್ತಾ ಇದೆ. ಹಾಗೆ ಬರ್ತಾ ಬರ್ತಾ ನಮ್ಮ ದೇಶವನ್ನ ತಲುಪ್ತಾ ಇದೆ, ಹಾಗೆ ನಮ್ಮ ರಾಜ್ಯವನ್ನ ತಲುಪ್ತಾ ಇದೆ. ಇಮ್ಯಾಜಿನ್ ಮಾಡಿ. ನಾವಿರ್ತಕ್ಕಂಥ ಊರು ನಿಮ್ಮ ಏರಿಯಾವನ್ನ ತಲುಪ್ತಾ ಇದೆ, ನಿಮ್ಮ ರೋಡು ನಿಮ್ಮ ಮನೆಯನ್ನ ಎಂಟರ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ. ಈ ಒಂದು ನೇರಳೆ ಬಣ್ಣದ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನಿಮ್ಮ ಮನೆಯನ್ನ ಎಂಟರ್ ಆಗಿ ಕಂಪ್ಲೀಟ್ಲಿ ನಿಮ್ಮನ್ನ ಆವರಿಸ್ಕೊಳ್ತಾ ಇದೆ. ಫೀಲ್ ಮಾಡಿ, ಈ ಒಂದು ನೇರಳೆ ಬಣ್ಣದ ಎನರ್ಜಿ ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ಈ ಒಂದು ನೇರಳೆ ಬಣ್ಣದ ಎನರ್ಜಿ ಬಾಲ್ ನಿಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕತೆಯನ್ನ ಎಲ್ಲ ರಿಮೂವ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಕ್ಲಿಯರ್ ಮಾಡ್ತಾ ಇದೆ. ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ. ಬೇಡದಿರಂತ ನಕಾರಾತ್ಮಕ ಭಾವನೆಗಳು, ಹ್ಯಾಬಿಟ್ಸ್ಗಳು
ಯಾವುದೇ ನೋವುಗಳು, ಬಾಧೆಗಳು, ಆರೋಗ್ಯದ ಸಮಸ್ಯೆಗಳು ಎಲ್ಲವನ್ನ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ, ರಿಮೂವ್ ಮಾಡ್ತಾ ಇದೆ. ಫೀಲ್ ಮಾಡಿ ನಿಮ್ಮ ಹಸ್ತಗಳಿಂದ, ಪಾದಗಳಿಂದ ಎಲ್ಲ ನೆಗೆಟಿವ್ಸ್ ನ ರಿಲೀಸ್ ಮಾಡ್ತಾ ಇದ್ದೀರಾ. ನೇರಳೆ ಬಣ್ಣದ ಎನರ್ಜಿ ಸರ್ಕಲ್ ಎಲ್ಲವನ್ನ ಹೀರ್ಕೊಳ್ತಾ ಇದೆ, ಮಾಡ್ತಾ ಇದೆ. ಹಾಗೆ ಇಮ್ಯಾಜಿನ್ ಮಾಡಿ ಈ ನೇರಳೆ ಬಣ್ಣದ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಅವರನ್ನು ಕೂಡ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ. ಅವರೆಲ್ಲರಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆನೆಲ್ಲ ತೆಗಿತಾ ಇದೆ, ಕ್ಲಿಯರ್ ಮಾಡ್ತಾ ಇದೆ. ಮಾಡಿ ಹಾಗೆ ನಿಮ್ಮ ಮನೆಯ ಮೂಲೆ ಮೂಲೆಯನ್ನು ಆವರಿಸ್ಕೊಳ್ತಾ ಇದೆ. ನಿಮ್ಮ ಮನೆಯ ನೆಗೆಟಿವ್ಸ್ನೆಲ್ಲ ರಿಮೂವ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ ಈ ನೇರಳೆ ಬಣ್ಣದ ಎನರ್ಜಿ ಬಾಲ್. ಹಾಗೆ ಸಣ್ಣದಾಗ್ತಾ ಆಗ್ತಾ ಆಗ್ತಾ ಒಂದು ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಹಾಗೆ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ, ತುಂಬಾನೇ ಹಗುರ ಅನ್ನಿಸ್ತಾ ಇದೆ, ಫ್ರೀ ಅನ್ನಿಸ್ತಾ ಇದೆ. ಹಾಗೆ ಕಲ್ಪನೆ ಮಾಡಿ ಪೂರ್ಣ ಚಂದ್ರನನ್ನ ನೋಡಿ, ಇಮ್ಯಾಜಿನ್ ಮಾಡಿ ಪೂರ್ಣ ಚಂದ್ರನಿಂದ ಒಂದು ಪ್ರಕಾಶಮಾನವಾದ ಗೋಲ್ಡನ್ ಕಲರ್ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನ ಇಮ್ಯಾಜಿನ್ ಮಾಡಿ ಹೊರಟಿರೋದನ್ನ ಸೀದಾ ನಮ್ಮ ಭೂಮಿಯನ್ನ ತಲುಪಕ್ಕೆ ಹೊರಟಿದೆ. ಫೀಲ್ ಮಾಡಿ ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಮ್ಮ ದೇಶವನ್ನ ಎಂಟರ್ ಆಗ್ತಾ ಇದೆ, ನಮ್ಮ ರಾಜ್ಯವನ್ನ ಸಮೀಪಿಸ್ತಾ ಇದೆ. ನಾವಿರ್ತಕ್ಕಂಥ ಊರನ್ನ, ನಾವಿರ್ತಕ್ಕಂಥ ಏರಿಯಾ, ರೋಡ್ ಅನ್ನ ತಲುಪ್ತಾ ಇದೆ, ನಮ್ಮ ಮನೆಯನ್ನ ಎಂಟರ್ ಆಗ್ತಾ ಇದೆ. ಫೀಲ್ ಮಾಡಿ ನಮ್ಮ ಮನೆಯನ್ನ ಎಂಟರ್ ಮಾಡಿ ಸಂಪೂರ್ಣವಾಗಿ ನಮ್ಮನ್ನ ಆವರಿಸ್ಕೊಳ್ತಾ ಇದೆ. ಎಸ್, ಇಮ್ಯಾಜಿನ್ ಮಾಡಿ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಒಳಗೆ ತೇಲ್ತಾ ಇದ್ದೀರಾ. ಫೀಲ್ ಮಾಡಿ ನಿಮ್ಮಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಹೊಸ ಚೈತನ್ಯವನ್ನ ತುಂಬುತ್ತಾ ಇದೆ, ಶಕ್ತಿಯನ್ನ ತುಂಬುತ್ತಾ ಇದೆ, ಪಾಸಿಟಿವಿಟಿನ ತುಂಬುತ್ತಾ ಇದೆ, ಹ್ಯಾಪಿನೆಸ್ ನ ತುಂಬುತ್ತಾ ಇದೆ. ಕಂಪ್ಲೀಟ್ಲಿ ನಿಮ್ಮನ್ನ ಎನರ್ಜೈಸ್ ಮಾಡ್ತಾ ಇದೆ. ದೇಹ, ಮನಸ್ಸು, ಆತ್ಮವನ್ನ ಕಂಪ್ಲೀಟ್ಲಿ ಶಕ್ತಿಯುತಗೊಳಿಸ್ತಾ ಇದೆ. ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಹಾಗೆ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಅವ್ರನ್ನೂ ಕೂಡ ಎನರ್ಜೈಸ್ ಮಾಡ್ತಾ ಇದೆ, ಶಕ್ತಿಯುತ ಮಾಡ್ತಾ ಇದೆ, ಪಾಸಿಟಿವಿಟಿಯಿಂದ ತುಂಬುತ್ತಾ ಇದೆ. ಇಮ್ಯಾಜಿನ್ ಮಾಡಿ ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಮನೆಯನ್ನ ಪೂರ್ತಿಯಾಗಿ ಪಾಸಿಟಿವ್ ಎನರ್ಜಿಯಿಂದ ತುಂಬುತ್ತಾ ಇದೆ, ಶಕ್ತಿಯುತ ಮಾಡ್ತಾ ಇದೆ. ಹಾಗೆ ಈ ಒಂದು ನೇರಳೆ ಬಣ್ಣದ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಸಣ್ಣದಾಗ್ತಾ ಆಗ್ತಾ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಎಸ್, ಫೀಲ್ ಮಾಡಿ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ, ಹೊಸ ಶಕ್ತಿಯನ್ನ. ವಿತ್ ದ ಸೇಮ್ ಫೀಲಿಂಗ್ ಈ ಒಂದು ಮಂತ್ರದೊಂದಿಗೆ ಡೀಪ್ ಮೆಡಿಟೇಷನ್ ಮಾಡೋಣ. ನಿಮ್ಮೆಲ್ಲ ಗುರಿಗಳು, ಉದ್ದೇಶಗಳನ್ನ ನೆನಪಿಸ್ಕೊಳ್ತಾ ಕಣ್ಮುಂದೆ ಫೋಕಸ್ ಮಾಡಿ. ನಿಮ್ಮ ಥರ್ಡ್ ಐನ ಫೋಕಸ್ ಮಾಡಿ, ಓಂಕಾರವನ್ನ ಫೋಕಸ್ ಮಾಡಿ, ನಿಮ್ಮ ಉಸಿರಾಟವನ್ನ ಫೋಕಸ್ ಮಾಡಿ. ಮುಖದಲ್ಲಿ ಒಂದು ಖುಷಿ ಇರಲಿ, ಯಾವುದೇ ಮೂಮೆಂಟ್ಸ್ ಬೇಡ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
समाजं कर्मजं वा श्रवणनयनजं वा मानसं वा पराधं विहितमविहितं वा सर्वमेतत्क्षमस्व जय जय करुणाब्धे श्रीमहादेव शम्भो करचरणकृतं वा कायजं कर्मजं वा श्रवणनयनजं वा मानसं वा पराधं विहितमविहितं वा सर्वमेतत्क्षमस्व जय जय करुणाब्धे श्रीमहादेव शम्भो करचरणकृतं वा कायजं कर्मजं वा श्रवणनयनजं वा मानसं वा पराधं विहितमविहितं वा सर्वमेतत्क्षमस्व जय जय करुणाब्धे श्रीमहादेव शम्भो ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ವಿಶ್ವಶಕ್ತಿಯ ಜೊತೆ, ಪೂರ್ಣ ಚಂದ್ರದ ಶಕ್ತಿಯ ಜೊತೆ. ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈ ಮೇಲೆತ್ತಿ, ತಲೆನ ಮೇಲೆತ್ತಿ.
ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ ಹಸ್ತಗಳ ಮುಖಾಂತರ ಎನರ್ಜಿನ ತುಂಬಿಕೊಳ್ಳಿ, ಎನರ್ಜಿನ ಪಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಎರಡೂ ಹಸ್ತದಲ್ಲಿ ಎನರ್ಜಿನ ತುಂಬಿಕೊಳ್ಳಿ, ಫೀಲ್ ಮಾಡಿ. ನಿಮ್ಮ ಹಸ್ತದಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ಫೀಲ್ ಮಾಡಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ನ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಸೆಷನ್ಗೆ, ರಿಚುವಲ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, gently and slowly open your eyes. Drink water, ನೀರು ಕುಡಿರಿ. ಡನ್. ನಾವು ಲಿಸನ್, ಕೇಳಿಸ್ಕೊಳ್ಳಿ ಏನ್ ಮಾಡ್ಬೇಕಂತ ಹೇಳ್ತೀನಿ. ಇವತ್ತು ಪೂರ್ಣ ಚಂದ್ರ ಅಲ್ವಾ, ಫುಲ್ ಮೂನ್ ನೈಟ್ ಇವತ್ತು. ಸೊ ಈಗ ನೀವು ನೀರು ಕುಡಿದ್ರಲ್ವ, ಅದೇ ಬಾಟಲ್ ಅಥವಾ ಚೊಂಬು ಅಥವಾ ಗ್ಲಾಸ್ ಯಾವ್ದಾದ್ರು ಸರಿ, ಮತ್ತೊಮ್ಮೆ ನೀರು ತುಂಬಿ ಫುಲ್, ಮತ್ತೊಮ್ಮೆ ನೀರು ತುಂಬಿಟ್ಟು ಮತ್ತೊಮ್ಮೆ ಹಸ್ತದಲ್ಲಿ ಎರಡು ಕೈಯಿಂದ ವಾಟರ್ ಗ್ಲಾಸ್ನ, ಬಾಟಲ್ನ ಅಥವಾ ಚೊಂಬನ್ನ ಕೈಲಿಟ್ಕೊಳ್ಳಿ. ನಿಮ್ಮೆಲ್ಲ ವಿಶಸ್ನ ಹೇಳ್ಕೊಳ್ಳಿ, ಎನರ್ಜಿ ಕುಡಿಯೋದಕ್ಕೆ. ಆ ಒಂದು ಬಾಟಲ್ನ ಇವತ್ತು ರಾತ್ರಿ ಹೊರಗಡೆ ಇಡ್ತೀರಾ. ಓಕೆ, ಬ್ಯಾಲ್ಕನಿಯಿಂದ ಆಚೆಗಡೆ, ಇಲ್ಲ ಬಾಕ್ಲಿಂದ ಆಚೆಗಡೆ ಅಥವಾ ಟೆರೆಸ್ ಮೇಲೆ ಎಲ್ಲಾದ್ರೂ ಪೂರ್ಣ ಚಂದ್ರನ ಬೆಳಕು ಅದ್ರ ಮೇಲೆ ಬೀಳ್ಬೇಕು. ಬೀಳಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಆಚೆ ಇಡಿ ಸಾಕು. ಸೊ ದಟ್ ಫುಲ್ ಮೂನ್ ನೈಟ್ ಅಲ್ಲಿ ಎನರ್ಜೈಸ್ ಆಗುತ್ತೆ ವಾಟರ್. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನ ಪೂರ್ತಿಯಾಗಿ ಕುಡಿತೀರ. ಡನ್. ಮಾಡ್ತೀರಾ ಇವತ್ತೆಲ್ಲರೂ? ಮಾಡಿ. ಈ ಒಂದು ರಿಚುವಲ್ನ ಇವತ್ತು ರಾತ್ರಿ ಮಾಡಬೇಕು. ಎವ್ರಿ ಫುಲ್ ಮೂನ್ ನೈಟ್ ಮಾಡ್ಬೇಕು ಇದನ್ನ. ಬಟ್ ನೀವು ನೆನ್ಪಿಟ್ಕೊಳ್ಳಿ, ನೀರನ್ನ ತುಂಬಿಸಿ ಕೈಯಲ್ಲಿ ಹಿಡ್ಕೊಳ್ಳಿ, ನೀರನ್ನ ಎನರ್ಜೈಸ್ ಮಾಡಿ ನಿಮ್ಮ ಎಲ್ಲ ವಿಷಸ್ನ ಹೇಳ್ಕೊಂಡು ಆಮೇಲೆ ಅದನ್ನ ಆಚೆ ಇಡಿ. ಬೆಳಗ್ಗೆ ಎದ್ದ ತಕ್ಷಣನೇ ಆ ನೀರನ್ನ ಪೂರ್ತಿಯಾಗಿ ಕುಡಿಬೇಕು. ಓಕೆ, ರೈಟ್. ಸೊ ಸ್ನೇಹಿತರೆ, ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಇವತ್ತಿನ ಸೆಷನ್ ರಿಚುವಲ್ ರೈಟ್ ನೌ ಹೇಗ್ ಫೀಲ್ ಮಾಡ್ತಿದ್ರಾ? ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಅನ್ಮ್ಯೂಟ್ ಮಾಡಿ ಹೇಳಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಅನಂತ Thank you so much. Lots of blessings to all of you. ಯಾರೆಲ್ಲ ರಿಚುವಲ್ ಮಾಡಿದ್ರಿ, ಅದ್ಭುತವಾದ ಎನರ್ಜಿನ ಪಡೆದ್ರಿ, ಸೂಪರ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಓಕೆ, ಲಾಸ್ಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ರಿಚುವಲ್ ಮಾಡಿದ್ರಿ, ಗೋಲ್ಸ್ನ ಬರ್ದ್ರಿ, ಮ್ಯಾನಿಫೆಸ್ಟ್ ಮಾಡಿದ್ರಿ. ಇದಾದ್ಮೇಲೆ ನೀವೇನ್ ಮಾಡ್ಬೇಕು? ಎಫರ್ಟ್ ಹಾಕ್ಬೇಕು. ಸರಿನಾ? ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಈ ಎಲ್ಲ ನಿಮ್ಮ ಗುರಿಗಳಿಗೋಸ್ಕರ ನೀವೇನ್ ಮಾಡ್ಬೇಕು? ನಿಮ್ಮ ಶ್ರಮ ಕೂಡ ಹಾಕ್ಬೇಕು, ಕರ್ಮ ಕೂಡ ಮಾಡ್ಬೇಕು ನೀವು.
ಆವಾಗ ನೋಡಿ ಯೂನಿವರ್ಸ್ ನಿಮ್ಗೆ ಎಲ್ಲ ತರ ಸಪೋರ್ಟ್ ಮಾಡುತ್ತೆ, ಬೇಗ ಅಚೀವ್ ಮಾಡೋ ತರ ಹೆಲ್ಪ್ ಆಗುತ್ತೆ. ಡನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಅಪ್ಕಮಿಂಗ್ ಅಲ್ಲಿ ಫೆಬ್ರವರಿ ಅಲ್ವಾ ಇವತ್ತು 1ನೇ ತಾರೀಕು. ಸೊ ಅಪ್ಕಮಿಂಗ್ ಅಲ್ಲಿ ಲಾಟ್ಸ್ ಆಫ್ ಥಿಂಗ್ಸ್ ಗೋಯಿಂಗ್ ಟು ಬಿ ಅನೌನ್ಸ್ಡ್. ಸೊ ಬಿ ರೆಡಿ, ಬಿ ಎಕ್ಸೈಟೆಡ್. ಫೆಬ್ರವರಿ ಮಂತ್ ಅಲ್ಲಿ ಹಾಗೆ ಫಾರ್ ದ ಫಸ್ಟ್ ಟೈಮ್ ವಿವಿನ್ ಅಕಾಡೆಮಿಯಿಂದ I'm launching or something, I'm announcing. ಕೇಳಿಸ್ಕೊಳ್ಳಿ. ಓನ್ಲಿ ನೋಡಿ, ಬೇರೆಲ್ಲ ಬೇಜಾರು ಮಾಡ್ಕೋಬೇಡಿ. ಓನ್ಲಿ ಫಾರ್ ಲೇಡೀಸ್, ಓನ್ಲಿ ಫಾರ್ ವುಮೆನ್, ಪ್ಲಾನಿಂಗ್ ಫಾರ್ 1 day ಔಟಿಂಗ್ ಕಮ್ ಇವೆಂಟ್ ಕಮ್ ಸೆಷನ್ ಎಲ್ಲ ತರ ಆನ್ ಬಿಹಾಫ್ ಆಫ್ ವಿಮೆನ್ಸ್ ಡೇ ಸ್ಪೆಷಲ್. ಓಕೆ, ವಿಮೆನ್ಸ್ ಡೇ ಸ್ಪೆಷಲ್ ಓನ್ಲಿ ಲೇಡೀಸ್ ಮಾತ್ರ ಅಲ್ಲ, ಲೇಡೀಸ್ಗೆ ಅಲ್ವಾ ವಿಮೆನ್ಸ್ ಡೇ ಅಂದ್ರೆ ಏನು, ಲೇಡೀಸ್ಗೆ. ಸೊ ಬಿ ರೆಡಿ, ಬಿ ಎಕ್ಸೈಟೆಡ್. ಎವ್ರಿಥಿಂಗ್ ಇಸ್ ಪ್ಲಾನಿಂಗ್ ಇಸ್ ಗೋಯಿಂಗ್ ಆನ್. ಸೊ ತುಂಬಾ ಬೇಗನೆ ಅನೌನ್ಸ್ ಆಗುತ್ತೆ. ಓನ್ಲಿ ಫಾರ್ ಲೇಡೀಸ್. ಎನಿವೆ, ಮೆನ್ ಎಲ್ಲ ನೋಡಿ, ಯಾರನ್ನೆಲ್ಲ ಲೇಡೀಸ್ನ ಇಷ್ಟಪಡ್ತೀರಾ ನಿಮ್ಮ ಮನೇಲಿ, ವೈಫು, ಅಮ್ಮ, ಅಕ್ಕಂದಿರು, ತಂಗಿಂದಿರು ಎಲ್ಲ ಇರ್ತಾರಲ್ವಾ. ಸೊ ಯು ಲವ್ ದೆಮ್. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸಮಥಿಂಗ್ ವೆರಿ ಕ್ರಿಯೇಟಿವ್, ವೆರಿ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ತಾರಂಥದ್ದು ಓನ್ಲಿ ಫಾರ್ ವುಮೆನ್ಸ್ ಆನ್ ದ ಡೇ ಆಫ್ ವಿಮೆನ್ಸ್ ಡೇ. 8ನೇ ತಾರೀಕು ಬರುತ್ತೆ, ಮಾರ್ಚ್ 8ನೇ ತಾರೀಕು ಬರುತ್ತೆ, ಅದು ಸಂಡೇ ಬರುತ್ತೆ. ಸೊ ಬಿ ರೆಡಿ, ಅನೌನ್ಸ್ ಆಗುತ್ತೆ, ಗೆಟ್ ರೆಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ನೋಡಿ, 2026 ಇಸ್ ಅನ್ ಅಮೇಝಿಂಗ್ ಇಯರ್. ಸೊ ಬಿ ರೆಡಿ ಫಾರ್ ಮ್ಯಾನಿಫೆಸ್ಟೇಷನ್ಸ್. ನಿಮ್ಮ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್ ಎಲ್ಲ ಅಚೀವ್ ಮಾಡಲಿಕ್ಕೆ, ಸಾಕಷ್ಟು ಗ್ರೋತ್ ಆಗಲಿಕ್ಕೆ, ಸಕ್ಸಸ್ ಪಡಿಲಿಕ್ಕೆ. ಸೊ ವಿಶ್ ಆಲ್ ದ ಬೆಸ್ಟ್ ಎಲ್ಲರಿಗೂ. ಎಷ್ಟು ಜನ ಎಕ್ಸೈಟ್ ಆಗಿದ್ದೀರಾ? ಲೇಡೀಸ್, women, how many of you are excited? Something crazy. ಸೊ ಅವತ್ತಿನ ದಿನ ಬರ್ತಾ ನೀವೇನಿರ್ತೀರಾ, ಹೋಗ್ತಾ ನೀವು ಬೇರೆಯವರೇ ಆಗಿರ್ತೀರಾ, ಆ ರೀತಿ. ಆಲ್ ದ ಬೆಸ್ಟ್. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ ಎಲ್ಲರಿಗೂ. ಇನ್ ಕೇಸ್ ನೀವು ಯಾವುದಾದ್ರೂ ಗ್ರೂಪಲ್ಲಿ ಇದ್ರೆ, ಆ ಗ್ರೂಪ್ ಓಪನ್ ಇದ್ರೆ ಅಲ್ಲಿ ಶೇರಿಂಗ್ಸ್ ಮಾಡಿ, ಇವತ್ತಿನ ಕ್ಲಾಸ್ ಹೇಗಿತ್ತು, ಅನುಭವ ಹೇಗಿತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಒಂದು ರಿಚುವಲ್ನ ಅನುಭವ, ಕಲಿಕೆ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಯಾರು ನೋಡಿ ಲೈವಲ್ಲಿ ಅಟೆಂಡ್ ಮಾಡೋಕ್ಕಾಗಿಲ್ಲ, ಕಂಪ್ಲೀಟ್ ಆಗಿ ರಿಚುವಲ್ನ ಮಾಡೋಕ್ಕಾಗಿಲ್ಲ ಅಂಥವರು, ಹೊಡಿಕೊಂಡು ಆಫ್ಟರ್ ಸಮ್ ಟೈಮ್ ಈ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಬರುತ್ತೆ. ಸೊ ತಗೊಳ್ಳಿ, ಚಾಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಯೂಟ್ಯೂಬ್ ಚಾನೆಲ್ನ ಲಿಂಕ್ ಕೊಟ್ಟಿದ್ದೀನಿ, ಕಾಪಿ ಮಾಡ್ಕೊಳ್ಳಿ, ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ರೈಟ್ ನೌ ಈ ಸೆಷನ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಟೇಕ್ ದಿಸ್ ಯೂಟ್ಯೂಬ್ ಚಾನಲ್ ಲಿಂಕ್, ಕಾಪಿ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ, ಓಪನ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಬೇರೆ ಯಾವುದೇ ವಿಡಿಯೋ ಅಪ್ಡೇಟ್ ಎಲ್ಲ ಆದಂಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಡನ್. Thank you so much. Happy night. Shubharatri ಎಲ್ಲರಿಗೂ. See you all next session, next time. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಅನಂತ ಕೋಟಿ ಧನ್ಯವಾದಗಳು. ಬೇಜಾರು ಮಾಡ್ಕೋಬೇಡಿ ಸರನಾ. ಮೆನ್ನಿಗೆ ಏನೋ ಒಂದು ಸ್ಪೆಷಲ್ ಮೆನ್ಸ್ ಔಟಿಂಗ್ ಡೇ ಮಾಡೋಣ, ನೋ ಪ್ರಾಬ್ಲಮ್. ಓಕೆ, ಓನ್ಲಿ ಫಾರ್ ಮೆನ್ ಕೂಡ ಮಾಡೋಣ. ಡನ್.
ರೈಟ್, ಹ್ಯಾಪಿ ನೈಟ್ ಎಲ್ಲರಿಗೂ. ಸಿ ಯು ಆಲ್ ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್, ಆಲ್ ದ ಬೆಸ್ಟ್ ಎಲ್ಲರಿಗೂ.